ನಿಧಿ ನಿಧಿ ಒಂದ್ ಲೋಟ ನೀರ್ ತಗೊಬಿಟ್ ಬಾವ. ಯಪ್ಪ ಯಪ್ಪ ಯಪ್ಪ, ಈ ಬಿಸ್ಲಾಗೆ ಹೊಲದ ಕೆಲಸ ಮಾಡ್ಬಿಟ್ಟು ಬರೋದು ಅಂತ ಹೇಳಿದ್ರೆ ಏನ್ ಸುಮ್ಕೆಯ? ಸುಸ್ತಾಗಿ ಹೋಗ್ಬಿಡ್ತೀನಿ ನಾನಂತೂನುವೆ. ಯಪ್ಪ ಯಪ್ಪ, ಯಾರು ಮಾಡಿದವರು ಕ್ಯಾಮೆಯ ಅನಿಸ್ತದೆ. ಅಪ್ಪ, ಎಲ್ಲೋದ್ಲಪ್ಪ ಇವಳು? ಅಯ್ಯೋ, ತಗೊಳ್ಳಿ ನೀರ್ ತಗೊಳ್ಳಿ. ಏಯ್, ನೀನ್ ಯಾವಾಗ ಬಂದೆ ಮನೆಗೆ? ಆ, ಯಾವಾಗ್ಲೇ ಬಂದೆ? ಯಾರು ನಿನ್ನ ಮನೆ ಒಳಗಡೆ ಬಿಟ್ಕೊಂಡಿದ್ ನಿನ್ನ? ಯಾ ಬೇವಸ್ತಿ ಬಿಟ್ಕೊಂಡಿದ್ ನಿನ್ ಮನೆಗೆ? ಹೇಳಿದ್ದೆ ತಾನೇ ಈ ಮನೆಗೆ ನೀನುವೆ ನನ್ನ ಮಗ ಇಬ್ರುನುವೆ ಕಾಲ್ ಇಕ್ಕುಡ್ ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ವರ್ಷಕ್ಕೊಂದ್ಕಿತ ಬರ್ಬೇಕು, ಅಲ್ಲಿ ಗಂಟ ಬರಂಗಿಲ್ಲ ಅಂತ ಬೊಗಳಿದ್ದೆ ತಾನೇ? ಯಾಕ್ಲೆ ಬಂದೆ? ಓಹೋ, ದರಿದ್ರು ನನ್ನ ಮಗ. ಏನ್ಲ ನೀನು ಅಟ್ಕಾಯಿಸ್ಕೊಬಿಟ್ಟಲ್ಲ? ಇನ್ನೂನು ನಿಂಗೆ ಎಷ್ಟು ಮೆಟ್ನೆ ಹೊಡೆದು ಈಚೆ ಕಡೆಗೆ ಹಾಕ್ಬೇಕು ಹೇಳು? ಅವತ್ತೆಲ್ಲ ಮೆಟ್ ತಗೊಂಡು ಹೊಡೆದ್ರೆ ನೀ ಈಚೆ ಕಡೆಗೆ ಹಾಕಿವ್ನಿ. ಹೋಗ್ಲಾ ಹಳೆ ಬೇವರ್ಸಿ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಯಾಕ್ಲಾ ಬಂದಿದ್ಯಾ ಇಲ್ಗೆ? ಏನ್ ಕ್ಯಾಮೆಲ್ ಇದ್ದಂಗೆ ಬಂದಿದ್ಯಲ್ಲ ನೀನ್ ಇಲ್ಗೆ? ಹಾ ರೀ, ಏನಕ್ಕೆ ರೀ ಬಿಟ್ಕೊಳಕ್ ಹೋದ್ರಿ ಇವ್ರನ್ನ ಮನೆ ಒಳಗಡಿಕೆ? ಉಗುತ್ಬಿಟ್ಟು ಹೊಟ್ಟದ್ ಬಿಟ್ಬಿಟ್ಟು ಹಾ ಉಗುತ್ ಕಳಿಸ್ರಿ. ನೋಡು, ನಿಮ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಒಯ್ತಾ ಇರು ಇಲ್ಲಿಂದ. ಅದೇನ್ ಜೀವನ ಮಾಡ್ತೀಯೋ ಜೀವನ ಮಾಡೋಗು. ಇದು ಯಾಕ್ಲೆ ನನ್ನ ಮಗುನೇ ನೀ ಮನೆ ಬಿಟ್ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಾ? ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತಾ ಏನು? ಹಾ, ಅವನು ನನ್ನ ಮಗ. ಆ ಸಾವುಕಾರನ ಮಗಳನ್ನ ಕರ್ಕೊಬಿಟ್ಟು ಬಂದ್ಬಿಟ್ಟು ನಿನ್ನ ಮನೆಯಾಗಿ ಇಟ್ಕೊಂಡು ಅವಳಿಗೇನೆ ಎಲ್ಲ ಕೊಡ್ತೀನಿ, ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನನ್ನ ಸ್ವಂತ ಮಗನೂ ಸೊಸೆನೂ ನಿನ್ನ ಮನೆಯಿಂದ ಈಚೆ ಕಡೆಗೆ ಆಗ್ತಿದ್ಯಾ ಅಂತ ಹೇಳಿದ್ರೆ ಯಾರನ್ನ ನಿಂಗೆ ತಲೆ ಕೆಟ್ಟೈತಿ ಅಂತ ಅಂತೋರು ಅನ್ನಕ್ಕಿಲ್ವ? ಹೇಳಿ ನೀನೇನಿಯ? ನೋಡು, ಇವ್ ನನ್ನ ಮಗ, ಅವಳು ಸೊಸೆ. ಆಗೋದೆಲ್ಲ ಆಗೋಯ್ತು. ಏನೋ ಓದ್ತೀನಿ ಅಂತ ಹೇಳ್ಬಿಟ್ಟು ಹೊಸಿ ದುಡ್ಡು ಕಳೆದವನಿ. ಅಷ್ಟು ಮಾತ್ರಕ್ಕೆ ಇನ್ನೇನು ಕಳ್ದಂಗೆ ಅಲ್ಲ ಅಲ್ವಾ? ಹಾಂ, ನೋಡು, ಮುರ್ವಾ ದಿನಗೆ ಇಲ್ಲೇ ಇರ್ಲಿ, ಅವರು ಇರಿಸ್ಕೊತೀನಿ ನಾನಂತೂ ಅಷ್ಟೇನೆ. ಏನಂದ್ರಿ? ಇನ್ನೊಂದ್ಕಿತ ಹೇಳಿ. ಅವನು ನನ್ನ ಮಗ, ಅವಳು ನನ್ನ ಸೊಸೆ. ಈ ಮನೆಯಾಗ ಅವ್ರಿಬ್ರು ಇದ್ದೇ ಇರ್ತಾರೆ, ಇರ್ಲೇಬೇಕು. ನಾನು ಫಿಕ್ಸ್ ಮಾಡಿವ್ನಿ ಅಷ್ಟೇನಿ. ಅವ್ರು ಇರ್ತಾರೆ ಈ ಮನೆಯಾಗೆ. ಇದೇನು ನಿಮ್ಮ ಅಪ್ಪ ಕಟ್ಸಿರ ಮನೆನ? ಏನೇ ಹಿಂಗಂತಿದ್ಯಾ? ನಿನಗೂ ಗೊತ್ತು ಮನೆಯ ಹೆಂಗ್ ಕೊಡ್ಸುದ್ವಿ ಅಂತ ಹೇಳ್ಬಿಟ್ಟು. ಏನ್ ನಿಮ್ಮ ಅಪ್ಪ ದುಡ್ಡು ಕಟ್ಸಿಲ್ಲ, ಇಲ್ಲ ನಿಮ್ ತಾತ ದುಡ್ಡು ಕಟ್ಸಿಲ್ಲ. ನನಗ್ ಗೊತ್ತಿತ್ತು ಇವತ್ತಲ್ಲ ನಾಳೆ ಏನಾರ ಒಂದ್ ನನಗ್ ಪ್ರಾಬ್ಲಮ್ ಬಂದೇ ಬರ್ತದೆ, ಈ ಗಂಡೈಕ್ಳು ನನ್ನ ನಂಬಾರ್ದು ಅಂತ. ಅದಕ್ಕೆ ತಾನೇ ಈ ಮನೆಯೆಲ್ಲ ನನ್ನ ಹೆಸರು ಮಾಡಿಸ್ಕೊಂಡ್ರದು. ಯಾಕೆ? ನಿಮ್ಮ ಅಪ್ಪ ಕೊಟ್ಟಿರೋ ಆಸ್ತಿ ಎಲ್ಲ ನುಂಗು ನೀರು ಕುಡಿದ್ರಿ ಅಲ್ವಾ? ನೀನು ನುಂಗ್ ನೀರು ಕುಡ್ದೆ, ನಿಮ್ಮ ಅಣ್ಣ ಏನೋ ನುಂಗ್ ನೀರು ಕುಡ್ದ, ಎಲ್ಲ ನುಂಗ್ ನೀರು ಕುಡಿದ್ಬಿಟ್ಟಿದ್ರ ನಿಮ್ ತಂಗಿಯಿಂದನೂ ಸೇರಿ. ಅಂತದ್ರಾಗೆ ಈ ಮನೆಯಿಂದ ಯಾರ್ ನೀಚೆ ಕಡೆ ಕಳಿಸ್ಬೇಕು, ಈ ಮನೆಯಾಗ ಯಾರು ನಿಲ್ಲಿಸ್ಕೋಬೇಕು ಅಷ್ಟು ನನಗ್ ಗೊತ್ತಿಲ್ವೇ? ಏನು ಹಂಗಂದ್ರೆ ಈ ಮನೆಯಾಗ ನನ್ನ ಮಾತು ಬೆಲೆ ಇಲ್ವೋ? ಇಲ್ಲ, ಯಾವ ಬೆಲೆನೂ ಇಲ್ಲ. ನ್ಯಾಯವಾಗಿ ನ್ಯಾಯ ಯಾವ್ದು ಅನ್ಯಾಯ ಯಾವ್ದು ಅಂತ ಅರ್ಥ ಮಾಡ್ಕೊಳ್ತೀರಾ ತರ ಜೀವನ ಮಾಡ್ತೀರಾ. ನಿಮ್ಗೆ ಯಾವ ಬೆಲೆನೂ ನನ್ ಕೊಡಕಿಲ್ಲ. ಏನ್ರಿ ಎತ್ತಿಲ್ದಿದ್ದಂಗೆ ಇರ್ಬೋದು. ಅವಳನ್ನ ಕಷ್ಟಪಟ್ಟು ಸಾಕಿದೀನಿ ನಿಧಿನ. ಅಂದ್ರೆ ಆ ನಿಧಿ ಮನೆಯಾಗಿಲ್ಲ ಅಂದ್ರೆ ನೀವೇ ಉಗಿದ್ಬಿಟ್ಟು ಓಡ್ ಕಳ್ಸಿದ್ರ ಅವಳನ್ನ? ಇಲ್ಲ ಅತ್ತೆ, ನಾವೇನ್ ಸುಮ್ನೆ ಹೋಗು ಅಂತ ಅನ್ಲಿಲ್ಲ. ಸುಮ್ನೆ ಇಲ್ಲೇ ಇರ್ತೀವಿ ಅಂದಿದ್ದಕ್ಕೆ ಅವಳೆ ಮನೆ ಬಿಟ್ಬಿಟ್ಟು ಹೊಂಟೋದ್ಲು. ಮುಚ್ಚೆಲೆ ಕಿತ್ತೋದೊಳೆ ಬಾಯಿನ. ಕ್ಯಾರಾಗಿರ ತಕೊಂಡ್ ಹೊಡಿಬೇಕು ನಿಂಗೆ. ಬೇವರ್ಸಿ ಅವಳನ್ನ ಯಾಕ್ಲೆ ಕಳಿಸ್ತಿ ಅವಳನ್ನ ಮನೆ ಬಿಟ್ಬಿಟ್ಟು? ಹೆಣ್ಮಕ್ಳು ಕೆಟ್ಟ ಮನಗ್ ಬಂದ್ರೆ ಅವ್ರಿಗೆ ಸಮಾಧಾನ ಮಾಡ್ಬಿಟ್ಟು ಏನೋ ಸಂಸಾರ ಸರ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋರಾಟ ಮಾಡೋದನ್ನ ಕಂಡಿವ್ನಿ. ನಿನ್ನಂಗೆ ಮನೆ ಬಿಟ್ಬಿಟ್ಟು ಕಳ್ಸೋರ ನನ್ ಕಂಡಿಲ್ಲ. ಅವಳೇನಾರು ನಿಮ್ ಮನೆದೆಲ್ಲ ಬಾಸ್ಕೊಂಡು ಹೋಯ್ತಾ ಇದ್ಲ? ಅವಳದೇ ಬೇಜಾನ್ ಆಸ್ತಿ ಇತ್ತು. ನಿಮಗ್ ಗೊತ್ತಾ, ಈ ಮನೆಯಾಗೆ ಎಷ್ಟೋ ಸಾಮಾನುಗಳು ಅವಳ ದುಡ್ಡಾಗೆ ತಂದಿಕ್ಕವಳೆ. ಅವಳಿಗೂ ಅವ್ರ ಅಪ್ಪ ಅರ್ಧ ಭಾಗನ ಕೊಟ್ಟವನಿ. ನೀನೇನು 10 ಪೈಸಾ ಕೊಟ್ಟಿದ್ಯಾ ಅವಳಿಗೆ ಭಾಗ ಅಂತ ಹೇಳ್ಬಿಟ್ಟು? ಏನೋ ಒಂದ್ ಜೊತೆ ನಾನ್ ಮಾಡ್ಸಿರೋ ಒಂದು ಜೊತೆ ಏನೋ ಸೆಟ್ಟು ಒಡವೆ ಇತ್ತು, ತಗೊಂಡೋಗಿ ಕೊಟ್ಟಿದೀನಿ. ಬಿಟ್ರೋಸಿ ದುಡ್ಡು ಕೊಟ್ಟಿವ್ನಿ. ಬಿಟ್ರೆ ಏನ್ ಕೊಟ್ಟಿದೀನಿ ಅವಳಿಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮನೆ 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 ಅಂತ ಸುರಿತಾವಳಲ್ಲ. ನಮ್ದೆಲ್ಲಿ ಹಿಂದಿನ ವರ್ಷದ್ದೆಲ್ಲ ಬೆಳೆ ಎಲ್ಲ ಹಾಳಾಗೋಯ್ತಲ್ಲ, ಮತ್ ಮನೆ ಹೆಂಗ್ ನಡೀತೈತಿ ಅಂತ ಅನ್ಕೊಂಡ್ರಿ? ಎಲ್ಲ ಕಷ್ಟ ಪಟ್ಬಿಟ್ಟು ಇವನಿಗೆ ದುಡ್ಡು ಕೊಡಕ್ಕೆಲ್ಲ ಸಹಾಯ ಮಾಡೋಳೆ, ಮನೆದಕ್ಕೆಲ್ಲ ಸಹಾಯ ಮಾಡೋಳೆ. ಆದ್ರೂನುವೆ ನೀವು ಅವಳನ್ನೇ ಮನೆ ಬಿಟ್ಬಿಟ್ಟು ಕಳ್ಸಿದೀರಾ? ಒಂದ್ ನಿಮಿಷ ಇರಿ, ಬರ್ತೀನಿ. ನ್ಯಾಯ ಯಾವ್ದು ಅನ್ಯಾಯ ಯಾವ್ದು ಅಂತ ನನಗೆ ಹೇಳ್ಕೊಡಕ್ ಬರ್ತಾರೆ. ನನಗ್ ಗೊತ್ತಿಲ್ವೇ ನ್ಯಾಯ ಯಾವ್ದು ಅನ್ಯಾಯ ಯಾವ್ದು ಅಂತ ಹೇಳ್ಬಿಟ್ಟು? ನಿಮ್ಮಂತವ್ರಿಗೆ ಏನೋ ತಗೊಂಡು ಆಕ ಗಂಟನೂ ನಂಗೆ ನೆಮ್ಮದಿ ಬರಕಿಲ್ಲ. ಏನೋ ವಯಸ್ಸಾಗೈತಲ್ಲ ಗಂಡಂಗೆ ಅಂತ ಸುಮ್ಕೆ ಬಿಟ್ಟಿವ್ನಿ. ನಿಮ್ಮ ಅಕ್ಕ ಮುಚ್ಚ. ನಿನ್ಗೆ ಮಗ ಸೊಸೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ವಾ ನಿನ್ಗೆ? ಅಲ್ಲ ಪುದ್ದು, ಅದು ತಗೊಳ್ಳಿ ಬ್ಯಾಗ. ನಿಮ್ಗೆ ಮಗ ಸೊಸೆ ಮೇಲೆ ಆಸೊಂದು ಪ್ರೀತಿ ಉಕ್ಕುಕ್ಕಿ ಉಕ್ಕುಕ್ಕಿ ಹರಿತಾ ಇದ್ರೆ ದಯವಿಟ್ಟು ನೀವು ನಮ್ಮ ಮನೆಯಾಗ ಒಂದು ಕ್ಷಣ ಇರ್ಬೇಡಿ. ನಿಮ್ ಮಗ ನೀವು ಓದಿಸಿದಿರಲ್ಲ, ಚೆನ್ನಾಗಿ ಓದಿಸಿದಿರ ನಿಮ್ಮ ಮಗುನ. ನೀವು ಸ್ವಂತ ಎತ್ತಿರೋ ಮಗ ಅಲ್ವಾ? ನಿಮ್ ಎತ್ತಿರೋ ಮಗ ನಿಮ್ಮನ್ನ ಸಾಕ್ತಾನೆ. ನಾನ್ ಸಾಕಿರೋ ಮಗಳು ನನ್ನ ನೋಡ್ಕೊತಾಳೆ. ನೀನ್ ದಯವಿಟ್ಟು ಇಲ್ಲಿಂದ ಹೋದ್ರೆ ತುಂಬಾ ಒಳ್ಳೇದ್ ನೋಡಿ. ಏನೇ ಇದು? ನನ್ನೇ ಮನೆಯಿಂದ ಕಳಿಸ್ತಾ ಇದೀಯೇನೆ ನೀನು? ಒಳ್ಳೆ ಮಾತಾಗಿ ಹೇಳ್ತಾ ಇದೀನಿ, ಹೋಗಿ ಮನೆ ಬಿಟ್ಬಿಟ್ಟು ಅಂತ ಹೋಗಿ. ಮಗ ಸೊಸೆ ಜೊತೆ ನೀನೇ ಇರ್ರಿ. ನಿಮ್ಗೆ ಗೊತ್ತಾಗ್ಬೇಕಲ್ವಾ? ಸಾಕಿರೋ ಮಗಳು ಒಳ್ಳೆವಳ,
ಸ್ವಂತ ಮಗ ಒಳ್ಳೆಯವನ ಯಾರು ಒಳ್ಳೆಯವ್ರು ಅಂತ ಗೊತ್ತಾಗ್ಬೇಕಲ್ವಾ ನಿಮ್ಗೆ. ಹಿಂಗ್ ಸಪೋರ್ಟ್ ಮಾಡಿ 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 ನೀನಿಯ ಈಗಾಗ್ಲೇ ಅವನು ಆಳ್ ಬಿದ್ದೋಗವ್ನೆ. ಈಗನ ಬುದ್ಧಿ ಕಲ್ತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನಾನು ಹೆಂಗೋನ ಅಂತ ಈಚೆ ಕಡೆಗೆ ಹಾಕಿದೀನಿ ಅವನ್ನ, ಹೆಂಗೋ ಜೀವನ ಮಾಡ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಅಕ್ಕ ಮುಚ್ಚ ತಿರುಗ್ ಕರ್ಕ ಬಂದು ತಿರುಗಾಳ ಮಾಡ್ತಾ ಇದೀರಿ. ನೀವೇನು ಉದ್ಧಾರ ಆಯ್ತೀರಾ ಅಂತ ಅನ್ಕೋಬಿಟ್ಟ? ಉದ್ಧಾರ ಅಂತೂ ಹಾಕಿಲ್ಲ ನೀವಂತೂ. ಎತ್ಕೊಂಡು ಹೋಯ್ತಾ ಇರ್ರಿ. ಲೇ ಬಿತ್ರಿ ಬಿಸಾಕಿ ಚೊಮ್ನ ಅಲ್ಲಿ ಬಿಸಾಕಿ ಇಲ್ಲಿಂದ ಮನೆ ಬಿಟ್ಬಿಟ್ಟು ಹೋದ್ರೆ ಸರಿ, ಇಲ್ಲ ನನ್ ಕ್ಯಾರ ತಕೊಂಡು ಹೊಡ್ಸ್ಕೊಬಿಡ್ತೀಯ. ಲೇ ಪುದ್ದಿ, ನಾನ್ ನಿನ್ ಗಂಡ. ನನಗೆ ಈ ಮನೆಯಾಗಿರೋ ಎಲ್ಲ ಅಧಿಕಾರನೂ ಐತೆ. ಮನೆ ನಿನ್ ಹೆಸರ್ನಾಗ ಐತೆ ಅನ್ನೋ ಮಾತ್ರಕ್ಕೆ ನೀನಿಯ ಮನೆ ಬಿಟ್ಬಿಟ್ಟು ಕಳ್ಸೋದಿ ನೀನಿಯ? ಏನ್ ಅನ್ಕೋಬಿಟ್ಟಿದ್ಯಾ ನನ್ನ? ಏ ಕಂಡಿದೀನಿ ಹೋಗಯ್ಯ. ಎಲ್ರುನುವೆ ಇಷ್ಟ ದಿನ ಅನ್ಸರ್ಸ್ಕೊಂಡ್ ಬಂದಿದ್ದಕ್ಕೆ ನೀವೆಲ್ಲ ಹೆಚ್ಕೊಂಡ್ ಕುಂತಿರೋದು. ಮಗನ್ ಪರ ಮಾತಾಡ್ಕೊಂಡ್ ಮಗಳ ಮನೆಯಿಂದ ಕಳ್ಸಿದ್ಯಲ್ಲ, ಎಂಥ ದುರ್ಬುದ್ಧಿ ಬಂದ್ಬಿಟ್ಟೈತ್ ನಿನ್ಗೆ. ಹೋಗು, ನಿನ್ ಮಗನೇ ಯಾವ ಉಣ್ಣಕ್ ಇಕ್ಬಿಟ್ಟು ನಿನ್ ಸಂದಕ್ ನೋಡ್ಕದಾನೆ. ಹೋಗ ಅವನ್ ಜೊತೆ ನೀನಿಯ ಏಯ್ ಕರ್ಕೊಂಡ್ ಹೋಗ್ಲ ನಿಮ್ಮ ಅಪ್ಪನುವೆ. ಬೈ ಒನ್ ಗೆಟ್ ಒನ್ ಫ್ರೀ. ನಿನ್ ಎಂಡ್ರ ಜೊತೆ ನಿಮ್ಮ ಅಪ್ಪನುವೆ ಫ್ರೀ. ಕರ್ಕೊಂಡ್ ಹೋಗು. ಮತ್ತೆ ಎಪ್ಪಾಯ್ತು, ಕ್ಷಮಿಸ್ಬಿಡಮ್ಮ, ಇನ್ನೊಂದ್ ಕಿತ ಹಿಂಗೆಲ್ಲ ಮಾಡಕ್ಕಿಲ್ಲ ಕಣಮ್ಮ. ತೆಪ್ಪಾಯ್ತು ಕಣಮ್ಮ, ತೆಪ್ಪಾಯ್ತು. ಅಪ್ಪ ಹೇಳಪ್ಪ, ಏನಾರ ಒಂದ್ ಅಮ್ಮಂಗೆ. ಮಗ ಶಾನೆ ಹಿಂಗೆ ಮಾತಾಡ್ತಿದ್ದಿ ಅಂದ್ರೆ ನನ್ ಸುಮ್ನೆ ತಿಕ್ಲತ್ತಿಸ್ಬಿಟ್ರೆ ಪರ್ಕೆ ತಕೊಂಡ್ ಊರೆಲ್ಲ ಅಟ್ಟಾಡ್ಸ್ಕೊಂಡು ಹೊಡ್ಬಿಡ್ತೀನಿ. ಈಗ್ಲೇ ನನ್ ಬ್ಯಾರೆ ಟೆನ್ಷನ್, ನನಗ್ 1000 ಟೆನ್ಷನ್ ಸಾಯ್ತಾ ಇವ್ನಿ ನಾನು. ಅಷ್ಟು ಟೆನ್ಷನ್ ಐತ್ ನನಗಂತೂ. ಇವಾಗ ನೋಡು, ನೀನು ಬ್ಯಾರೆ ಅಲ್ಲ ನನಗೆ, ಅವಳು ಬ್ಯಾರೆ ಅಲ್ಲ, ನಿಧಿನುವೆ. ಆ ನಿಧಿನೇ ಮನೆ ಬಿಟ್ಬಿಟ್ಟು ಕಳ್ಸಿದ್ಯಲ್ಲ, ಹೋಗ್ ಆಯ್ತು ಹೋಗ್ಲಾ. ನೀ ಮನೆಯಾಗ ನೀವೆಲ್ಲ ಆಳ್ಬಿದ್ದೋದ್ರು ನಾನು ಒಬ್ಳು ಬೇಕಾ ನೆಮ್ಮದಿಯಾಗಿರ್ತೀನಿ. ಹೋಗ್ರಿ ಮನೆಗೆ ನೆಮ್ಮದಿಯಾಗಿರ್ರಿ ಅಂತ ಡಾಕ್ಟ್ರು ಹೇಳೋರೆ. ನಾನು ನೆಮ್ಮದಿಯಾಗಿರಕ್ಕೆ ನಿಮ್ಮನ್ನೆಲ್ಲ ಮನೆ ಬಿಟ್ಟು ಕಳಿಸ್ತಿರೋದು. ಏಯ್ ಇಕ್ಕೋಗೆಲ್ಲ ಚೊಮ್ನ. ಲೇ ಪೊದ್ದಿ, ಊರ್ ಜನ ಆಡ್ಕತಾರ ಮನೆ ಬಿಟ್ಬಿಟ್ಟು ಹೋದ್ರೆ ಪೊದ್ದಿ ಗಂಡ ಬಿಟ್ಟೋಗವ್ನಿ ಅಂತ ಹೇಳ್ಬಿಟ್ಟು. ಊರ್ ಜನ ಪದ್ದಿ ಗಂಡ ಬಿಟ್ಟೋಗವ್ನೆ ಅಂತ ಹೇಳ್ಬಿಟ್ಟು ಅನ್ಕೊಳಕಿಲ್ಲ. ಜಾಡ್ಸೋದ್ ಗಂಡನ್ ಮನೆಯಿಂದ ಈಚೆ ಕಡೆ ಹಾಕೋದ್ಲಂತೆ ಪದ್ದಿ ಅಂತ ಅನ್ಕೋತಾರ ಅಷ್ಟೇ. ನೀನಿಯ ಏನು ನಿಮ್ ಅಣ್ಣನ ಸಂಸಾರ ಯಾಕೆ ಕುಟ್ಟೋಗೈತೆ, ನಿನ್ ತಂಗಿ ಸಂಸಾರ ಯಾಕೆ ಕುಟ್ಟೋಗೈತೆ, ನಿಮ್ ಸಂಸಾರ ಯಾಕೆ ಹಂಗೆ ಐತಿ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನಿಂದ ಅಷ್ಟೇ ಈ ಸಂಸಾರ ನೆಟ್ಟಿಗಿರೋದು. ನಾನೇನಾರ ತಿರುಗ್ ಬಿದ್ದಿದ್ರೆ ನಿಮ್ದು ಬೀದಿಗೆ ನೆನೆಯ ಬಂದಿರೋದು. ಏ ಹೋಗಯ್ಯ ಸುಮ್ನೆ. ಈಗ ಹೋಯ್ತಿರೋ ಇಲ್ಲ ಅಂದ್ರೆ ಈಚೆ ಕಡೆ ನಿಂತ್ಕೊಂಡು ಬಾಯ್ ಬಡ್ಕೊಂಡ್ಲ ಹೇಳಿ. ಒಯ್ತೀನಿ ಮನಿಯಾಳಿ, ಒಯ್ತೀನಿ. ನಾನ್ ನೋಡ್ತಾ ಇರ್, ನಾನು ಏನು ಅಂತ ನಿಂಗೆ ತೋರಿಸ್ತೀನಿ, ಸರಿಯಾಗಿ ತೋರಿಸ್ತೀನಿ. ಕಿತ್ತೋದ್ ಮನಿಯಾಳಿ ತೋರಿಸ್ತೀನಿ. ಗಂಡ ಬೇಕು ಅಂತ ನೀನೇನಿಯ ಮನೆ ತಕ್ ಬಂದ್ಬಿಡ್ಬೇಕು, ಕಾಲಕ್ ಬಿಡ್ಬೇಕು, ಹಂಗ್ ಮಾಡ್ತೀನಿ. ನಮ್ಗೆ ಕೂಳಿಲ್ಲ ಇನ್ನೀಯಪ್ಪ ಬೇರೆ. ನಡಿಲ ಮಗ ನಡಿಲ. ಓ ಏನ್ ನಿಮ್ಮ ಅಮ್ಮನ ಅವತಾರ, ನಾವೇನು ಅಂತ ನಿಮ್ಮ ಅಮ್ಮಂಗ್ ತೋರಿಸ್ಬೇಕು, ನಡಿಲ. ಅಯ್ಯೋ ಅಪ್ಪ, ಅಲ್ಲ ಏ ಬಾಮ ಹೋಗನ್ ಬಾಮ. ಅಪ್ಪ ಅದ್ ಹಂಗಲ್ಲ ಕಣಪ್ಪ, ಅದು ನಿಮ್ಮ ಅಮ್ಮ ಇಲ್ಲ ಅಂದ್ರೆ ನನ್ ಜೀವನನೇ ಮಾಡಕ್ ಆಗಕ್ಕಿಲ್ಲ ಅನ್ನೋ ಲೆವೆಲ್ಗೆ ಹೇಳ್ತಾವಳೆ. ನಿಮ್ಮ ಅಮ್ಮ ಇಲ್ಲ ಅಂದ್ರೂ ಅವಳಿಗಿನ ಸಂದಾಗ ಜೀವನ ಮಾಡಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಬೇಕಣಲ್ಲ. ಬಾ ಬಿದ್ದಿರ್ಲಿ ಹಿಂಗೇನಿಯ ಕಿತ್ತೋದಳು ಬಾ. ಈ ಜೀವಮಾನದಾಗ ನಿನ್ನ ಮಾತ್ರ ಹುಡಿಕಣ್ಣನ್ ಬರಕಿಲ್ಲ. ನೀನೇನ್ ತಲೆ ಕೆಡಿಸ್ಕೊಬೇಡ. ಹೋಗ್ ನೀನ್ ಆರಾಮಾಗಿದ್ರೆ ಅದಕ್ಕಿನ್ನೂ ಬೇಕೆ ನನಗೆ. ದಯವಿಟ್ಟು ಮೊದ್ಲು ಇಲ್ಲಿಂದ ತೊಲಗು. ನನ್ಗೆ ಅವಾಗನ ಸಮಾಧಾನ ಆಯ್ತದೇನು. ನಿನ್ಗೇನಾರ ಸ್ಪೆಷಲ್ ಆಗಿ ಹೇಳ್ಬೇಕಾ, ಇಲ್ಲ ಆರ್ತಿ ಗಿರ್ತಿ ಎತ್ತಿ ಹೇಳ್ಬೇಕಾ ನಿನಗೆ? ಅಮ್ಮ ತೆಪ್ಪಾಯ್ತು ಅಂತ ಕೇಳಿದ್ರು ಕ್ಷಮಿಸಕ್ಕಿಲ್ವಲ್ಲಮ್ಮ. ಎಂತೆಂತವ್ರೆ ನೀನಿಯ ಮಕ್ಳಂಗ್ ಕ್ಷಮಿಸೋರಲ್ಲಮ್ಮ. ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ತಿದ್ದೆ ಕಣಲೆ. ನಂಬಿಕೆ ದ್ರೋಹ ಮಾಡಿದ್ಯಾ ನೀನು. ನಂಬಿಕೆ ದ್ರೋಹಿಗಳನ್ನ ಎಂದೂ ಕ್ಷಮಿಸಕ್ಕಿಲ್ಲ ನಾನು. ನನಗೂ ಸುಳ್ಳು ಹೇಳ್ಬಿಟ್ಟು ಏನಾರ ಫೇಲ್ ಆಗಿದ್ರು ಸುಮ್ಮನೆ ಇತ್ತಿದ್ನೇನೋ. ದುಡ್ಡು ಇಸ್ಕೊಂಡು ಓದ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ದಲ್ಲ, ನಿನ್ನ ಬಿಟ್ಬಿಡ್ತೀನ? ಹೋಗು. ಜೀವನ ಏನು ಅಂತ ನಿನಗೂ, ನಿಮ್ಮ ಅಪ್ಪಂಗೂ, ನಿನ್ನ ಹೆಂಡ್ರಿಗೂ, ನಿಮ್ಮ ಅತ್ತೆಗೂ ಎಲ್ರಿಗೂ ಅರ್ಥ ಆಗ್ಲಿ. ಮನೆನ ಕೈಯಾಗ ಹಿಡ್ಕೊಂಡು ನೋಡ್ಕೊತಾ ಇದ್ದೆ ನಾನು. ಈಗ ಹೋಗ್ರಿ, ಗೊತ್ತಾಯ್ತದೆ. ಎಲ್ಲಾರು ಹೋಗ್ಲಿ, ತೊಲಗ್ಲಿ. ಇಷ್ಟ ದಿನ ನನ್ನಿಂದನೇ ನಡೀತಾ ಇತ್ತು ಮನೆ ಅಂತ ಇವಾಗ ಗೊತ್ತಾಗ್ಬೇಕು. ಎಲ್ಲ ಅನುಸರಿಸ್ಕೊಂಡು, ಎಲ್ಲಾರು ಉಗುತ್ತರಗೆಲ್ಲ ಉಗಿಸ್ಕೊಂಡು ಮಾಡ್ಕೊಂಡು, ಹೊಲದ ಕೆಲಸ, ಮನೆ ಕೆಲಸ, ಮಕ್ಕಳು ಮರಿ ಅಂತ ನೋಡ್ಕೊಂಡು ಸತ್ತಿದ್ದೆ. ಇನ್ ಮ್ಯಾಲಾದ್ರೂ ನೆಮ್ಮದಿಯಾಗಿರ್ತೀನಪ್ಪ.